ಹಾಯ್ ಮಕ್ಕಳೇ, ನಾನು ನಿಮ್ಗೆ ಎ ಟು ಝೆಡ್ ಲೆಟರಿಂದ ಪ್ರಾರಂಭವಾಗುವ ಅನಿಮಲ್ಸ್, ಬರ್ಡ್ಸ್, ಪ್ರೊಡಕ್ಟ್ಸ್, ಮಿಷನರೀಸ್, ಸ್ಟೋರಿ ರೈಮ್ಸ್ ಅನ್ನು ತಿಳಿಸಿಕೊಡುತ್ತೇನೆ. ಇಂದು ಲೆಟರ್ ಜಿ. ಪ್ರತಿದಿನ ಒಂದೊಂದು ಲೆಟರ್ನ ಸ್ಟೋರಿ ರೈಮ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ. ಮಕ್ಕಳೇ, ಜಿ ಫಾರ್ ಗ್ರೇಪ್ಸ್, ಕನ್ನಡ ಕಿಡ್ಸ್ ರೈಮ್ಸ್. ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣು ನೀನು ಎಷ್ಟು ಚೆಂದ, ದ್ರಾಕ್ಷಿ ಹಣ್ಣು ನಿನ್ನ ತಿಂದರೆ ಆನಂದ. ದ್ರಾಕ್ಷಿ ಹಣ್ಣು ನೀನು ಎಷ್ಟು ಚೆಂದ, ದ್ರಾಕ್ಷಿ ಹಣ್ಣು ನಿನ್ನ ತಿಂದರೆ ಆನಂದ. ದ್ರಾಕ್ಷಿ ಹಣ್ಣು ಗುಂಚು ಗುಂಚಾಗಿ ತುಂಬ ಚೆನ್ನದು, ಸಿಹಿ ಸಿಹಿಯಾಗಿ ಬಾಯಿಗೆ ಬಿದ್ದರೆ ನಗು ನಗುತ್ತೆ ಪುಟ್ಟ ಮಗು. ತೋಟದಲ್ಲಿದೆ ದ್ರಾಕ್ಷಿ ಗಿಡ, ಹಸಿರು ನೇರಳೆ ಬಣ್ಣದ ಗುಂಚದ ಬಿಡ, ಪೌಷ್ಟಿಕಾಂಶ ತುಂಬ ಇದೆ, ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತದೆ. ದ್ರಾಕ್ಷಿ ಹಣ್ಣು ನೀನು ಎಷ್ಟು ಚಂದ, ದ್ರಾಕ್ಷಿ ಹಣ್ಣು ನಿನ್ನ ತಿಂದರೆ ಆನಂದ. ದ್ರಾಕ್ಷಿ ಹಣ್ಣು ನೀನು ಎಷ್ಟು ಚಂದ, ದ್ರಾಕ್ಷಿ ಹಣ್ಣು ನಿನ್ನ ತಿಂದರೆ ಆನಂದ. ತಿನ್ನುವ ಮೊದಲು ತೊಳೆಯಬೇಕು, ಸ್ವಚ್ಛತೆ ನಾವು ಕಲಿಯಬೇಕು. ಹಣ್ಣು ತರಕಾರಿ ತಿನ್ನುವ ಅಭ್ಯಾಸ ಆರೋಗ್ಯ ಜೀವನದ ಸಿಹಿ ರಹಸ್ಯ. ಮಕ್ಕಳೇ ನೋಡಿ ನೋಡಿ, ಇದು ಜಿ ಫಾರ್ ಗ್ರೇಪ್ಸ್. ದ್ರಾಕ್ಷಿ ಹಣ್ಣು ಸಿಹಿಯಾಗಿರುತ್ತದೆ, ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತದೆ. ನಾವು ದಿನವೂ ಹಣ್ಣು ತಿಂದರೆ ಬಲಿಷ್ಠರಾಗುತ್ತೇವೆ, ಆರೋಗ್ಯವಾಗುತ್ತೇವೆ. ದ್ರಾಕ್ಷಿ ಹಣ್ಣು ನೀನು ಎಷ್ಟು ಚೆಂದ, ದ್ರಾಕ್ಷಿ ಹಣ್ಣು ನಿನ್ನ ತಿಂದರೆ ಆನಂದ. ಸರಳ ನೀತಿಕಥೆ. ಒಂದು ತೋಟದಲ್ಲಿ ಪುಟ್ಟ ಮಗು ದ್ರಾಕ್ಷಿ ಹಣ್ಣು ನೋಡಿದ. ಅವನು ತಿನ್ನೋ ಮೊದಲು ಅದನ್ನು ತೊಳೆದು ಆಮೇಲೆ ಸಂತೋಷದಿಂದ ತಿಂದನು. ಅವನು ಆರೋಗ್ಯವಾಗಿದ್ದನು, ಸದಾ ಚುರುಕಾಗಿದ್ದನು. ಸ್ವಚ್ಛ ಆಹಾರ ಮಾತು ಉತ್ತಮ ಅಭ್ಯಾಸ ಅಂದ್ರೆ ಆರೋಗ್ಯ ಜೀವನ. ಇದೇ ತರಹ ರೈಮ್ಸ್, ನೀತಿಪಾಠ, ಕಥೆಗಳು ಮತ್ತು ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.